ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಸ್ನೇಹ ಗುಜ್ಜರ್. A2 ಕಾಸ್ಟಿಂಗ್ ಹೌಸ್ನ ನಾನು ಇನ್ಸ್ಟಾಗ್ರಾಮ್ ಮೇಲೆ ಫಾಲೋ ಮಾಡ್ತಾ ಇದ್ದೆ. ತುಂಬ ಜೆನ್ಯೂನ್ ಆಗಿ ಇರೋ ಕಾಸ್ಟಿಂಗ್ ಹೌಸ್ ಇದು ಅಂತ ನನಗೆ ಫಾಲೋ ಮಾಡಬೇಕಾದ್ರೆ ಗೊತ್ತಾಯಿತು. ಸೊ ಇಲ್ಲಿ ತುಂಬ ಥರದ್ದು ವರ್ಕ್ಶಾಪ್ಸು ಆಮೇಲೆ ಆಡಿಷನ್ಸ್ ಎಲ್ಲ ನೋಡ್ತಾ ಇದ್ದೆ. ಸೊ ಒಂದಿನ ಬಂದು ಪ್ರಭು ಸರ್ ಹತ್ರ ಮೀಟಾಗಿ ಪೋರ್ಟ್ಫೋಲಿಯೋ ಶೂಟ್ ಮಾಡಿಸಿದ ಮೇಲೆ ಐ ಕೇಮ್ ಟು ನೋ ನಾನು ಇನ್ನೂ ಸಾಕಷ್ಟು ಕಲಿಬೇಕು ಅಂತ ನನಗೆ ಗೊತ್ತಾಯಿತು. ಸೊ ಅದಾದಮೇಲೆ ಅವ್ರು ಸರ್ ಹೇಳಿದರು, ಮೇಡಮ್ ಈ ಥರ ಒಂದು ಕ್ಲಾಸ್ ಮಾಡ್ತೀವಿ, ನೀವು ಜಾಯಿನ್ ಆಗಿ ಫಸ್ಟ್ ಒಂದು ಕ್ಲಾಸ್ ನೋಡಿ ನೀವು ಅಟೆಂಡ್ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿದರು. ಸೊ ಫಸ್ಟ್ ಡೇ ಬಂದೆ, ಅನ್ನೋಯಿಂಗ್ಲಿ ಏನೂ ಗೊತ್ತಿರಲಿಲ್ಲ. ಹೇಗಿರ್ಬೋದು ಕ್ಲಾಸಲ್ಲಿ, ಹೇಗೆ ಜನ ಇರ್ತಾರೆ, ಯಾವ ಥರ ಕ್ಲಾಸಸ್ ಇರುತ್ತೆ ಅಂತ ನನಗೆ ಒಂಚೂರು ಎಕ್ಸ್ಪೆಕ್ಟೇಷನ್ಸು ಇರಲಿಲ್ಲ, ಕಲ್ಪನೆಯೂ ಇರಲಿಲ್ಲ. ಸೊ ಬಂದು ಕೂತ್ಕೊಂಡೆ, ನೋಡಿದೆ ಎಲ್ಲರೂ ನನಗಿಂತ ವಯಸ್ಸಲ್ಲಿ ಚಿಕ್ಕವರಾಗಿದ್ದರು. ಬಟ್ ಐ ಫೆಲ್ಟ್ ವೆರಿ ಗುಡ್. ತುಂಬ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇತ್ತು. ಫಸ್ಟ್ ನನಗೆ ಸರ್ ತುಂಬ ಇಂಪ್ರೆಸ್ ಮಾಡಿದರು ಬೈ ಹಿಸ್ ಟೀಚಿಂಗ್ಸ್ ಆ್ಯಂಡ್ ಹಿಸ್ ನಾಲೆಜ್. ಫಸ್ಟ್ ಡೇಲೇ ನನಗೆ ಗೊತ್ತಾಯಿತು ಸರ್ ಈಸ್ ವೆರಿ ನಾಲೆಜಬಲ್ ಅಂತ. ಆ್ಯಂಡ್ ಹಿ ನೋಸ್ ಹೌ ಟು ಟೀಚ್ ಸರ್ಟನ್, ಅಂದರೆ ಯಾವ ಪೀಪಲ್ಗೆ ಯಾವ ಥರ ಟೀಚ್ ಮಾಡಬೇಕು ಅಂತ ಹಿ ನೋಸ್ ಇಟ್ ವೆರಿ ವೆಲ್. ಸೊ ಅದು ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಸೊ ಐ ಜಾಯಿನ್ ದ ಕ್ಲಾಸಸ್ ಆ್ಯಂಡ್ ಅನ್ಲಕ್ಕಿಲಿ ನಾನು ಸ್ವಲ್ಪ ಕ್ಲಾಸಸ್ ಮಿಸ್ ಮಾಡಿದೆ, ಬಟ್ ಇಟ್ ಬೂಸ್ಟ್ ಮೈ ಕಾನ್ಫಿಡೆನ್ಸ್ ಸೋ ಮಚ್. ಅಂದರೆ ನಾನು ಇವಾಗ ಆಡಿಷನ್ಸ್ ಮುಂಚೆ ಹೋದಾಗ ಐ ವುಡ್ ಫೀಲ್ ವೆರಿ ಅನ್ಕಂಫರ್ಟೇಬಲ್ ಆ್ಯಂಡ್ ಕಾನ್ಫಿಡೆನ್ಸೇ ಇರ್ತಿರಲಿಲ್ಲ. ಆಮೇಲೆ ಮಾತಾಡೋಕ್ಕೆ ತೊದಲ್ತಾ ಇದ್ದೆ. ಸೊ ಇಲ್ಲಿ ಬಂದ ಮೇಲೆ ಸರ್ ಎಕ್ಸಸೈಸಸ್ ಎಲ್ಲ ಹೇಳ್ಕೊಟ್ಟಿದ್ದು, ಸ್ವಲ್ಪನೇ ನಾನು ಎಫರ್ಟ್ಸ್ ಹಾಕಿದ್ದು, ಬಟ್ ತುಂಬ ಚೇಂಜಸ್ ನಾನು ಒಬ್ಸರ್ವ್ ಮಾಡಿದೆ. ಆ್ಯಂಡ್ ನಂಗೆ ತುಂಬ ಚೆನ್ನಾಗಿ ಪರ್ಸ್ನಾಲಿಟಿನೇ ಚೇಂಜ್ ಮಾಡ್ದಂಗೆ ಆಗಿದೆ ಈ ಕ್ಲಾಸಸ್ ಬಂದಮೇಲೆ. ಆ್ಯಂಡ್ ಇಲ್ಲಿ ತುಂಬ ಫ್ರೆಂಡ್ಲಿ ನೇಚರ್ ಇದೆ ಎಲ್ಲರದು. ಆ್ಯಂಡ್ A2 ಕಾಸ್ಟಿಂಗ್ ಹೌಸ್ ಇಸ್ ಸೆಕೆಂಡ್ ಹೋಮ್ ಥರ ಆಗಿದೆ ನನಗೆ. ಆ್ಯಂಡ್ ವೆರಿ ಜೆನ್ಯೂನ್ ಪೀಪಲ್ ಆ್ಯಂಡ್ ಸರ್ ಇಸ್ ವೆರಿ ನಾಲೆಜಬಲ್. ರಾಜು ಸರ್, ಐ ಮಸ್ಟ್ ಸೇ, ಆ್ಯಂಡ್ ಐ ಆಮ್ ಲಕ್ಕಿ ಟು ಹ್ಯಾವ್ ಹಿಮ್ ಆ್ಯಸ್ ಮೈ ಮೆಂಟರ್. ಥ್ಯಾಂಕ್ ಯು ಸೋ ಮಚ್.